ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೆ 2 ಕಡೆ ಕಳೇಬರ ಪತ್ತೆಯಾಗಿದೆ. ಇವತ್ತು ಬುರುಡೆ ಸಹಿತವಾಗಿ ಮಾನವ ಮೂಳೆಗಳು ಪತ್ತೆಯಾಗಿವೆ. ಬುರುಡೆ ಸಹಿತವಾಗಿ ಸಿಕ್ಕಿದೆ. ಮತ್ತೆ 2 ಕಳೇಬರ. ಆ ಮೂಳೆಗಳನ್ನ ಸಂಗ್ರಹಿಸಿ ತನಿಖೆಯನ್ನು ಮುಂದುವರಿಸ್ತಾ ಇದೆ SIT, FSL ಟೀಮ್. ಎಲ್ಲ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಳ್ತಾ ಇದೆ. ಅವಶೇಷ ಸಿಕ್ಕಂತಹ ಜಾಗದಲ್ಲಿರುವಂತಹ ಮಣ್ಣು, ಆ ಮಣ್ಣನ್ನು ಕೂಡ ಪರೀಕ್ಷೆಗಾಗಿ ಸ್ಯಾಂಪಲ್ ತೆಗೆದುಕೊಂಡಿದೆ. FSLಗೆ ಕಳುಹಿಸೋದಕ್ಕೆ ಸೋಕೋ ಟೀಮ್ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿದೆ. ಇನ್ನು ಮತ್ತೊಂದು ಕಡೆ ಮತ್ತೊಂದು ತಂಡದಿಂದ ಬಂಗ್ಲೆಗುಡ್ಡದಲ್ಲಿ ಯಥಾಪ್ರಕಾರವಾಗಿ ಕಳೇಬರಕ್ಕೆ ಶೋಧ ನಡೀತಾ ಇದೆ. ನಿನ್ನೆ 5 ಜಾಗದಲ್ಲಿ ಈ ರೀತಿಯಾಗಿಯೇ ಕಳೇಬರ ಪತ್ತೆಯಾಗಿತ್ತು. ಮಾನವ ಎಲುಬುಗಳು ಸಿಕ್ಕಿತ್ತು. ಈಗ ಮತ್ತೆ 2 ಕಡೆ ಕಳೇಬರ ಪತ್ತೆಯಾಗಿರೋದು, ಅದು ಕೂಡ ಬುರುಡೆ ಸಮೇತವಾಗಿ 2 ಕಡೆ ಕಳೇಬರ ಸಿಕ್ಕಿದೆ ಅನ್ನೋ ಪ್ರಮುಖವಾದಂತಹ ಮಾಹಿತಿ ಸಿಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಯಥಾಪ್ರಕಾರವಾಗಿ ಕಳೇಬರಕ್ಕಾಗಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದು ಮತ್ತೊಂದು ಟೀಮ್ ಕಡೆಯಿಂದ. ನಿನ್ನೆ 5 ಸ್ಥಳಗಳಲ್ಲಿ ಮಾನವನ ಮೂಳೆಗಳು ಪತ್ತೆಯಾಗಿತ್ತು. ಒಂದಿಷ್ಟು ತಲೆ ಬುರುಡೆಗಳು ಕೂಡ ಸಿಕ್ಕಿತ್ತು. ಇವತ್ತು ಮತ್ತೆ 2 ಕಡೆ ತಲೆ ಬುರುಡೆಯ ಸಮೇತವಾಗಿ ಮಾನವ ಕಳೇಬರ ಪತ್ತೆಯಾಗಿರುವಂಥದ್ದು. ಯಥಾಪ್ರಕಾರವಾಗಿ ಕಳೇಬರಕ್ಕಾಗಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ 5 ಸ್ಥಳಗಳಲ್ಲಿ ಈ 2.0 ಉತ್ಖನನ ಪ್ರಕ್ರಿಯೆಯನ್ನು ಆರಂಭ ಆಗಿದೆ. ಶೋಧ ಕಾರ್ಯಾಚರಣೆಯನ್ನು ಆರಂಭ ಆಗಿದೆ ಬಂಗ್ಲೆಗುಡ್ಡದಲ್ಲಿ. ಸೊ ಅದರಲ್ಲಿ ಒಟ್ಟಾರೆಯಾಗಿ 7 ಸ್ಥಳಗಳಲ್ಲಿ ಈಗ ಮಾನವ ಕಳೇಬರ ಪತ್ತೆಯಾದಂತಾಗಿದೆ. ಸೋಕೋ ಟೀಮ್, FSL ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತಿನ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿದ್ರು. ಇವತ್ತು ಮತ್ತೆ 2 ಕಡೆಗಳಲ್ಲಿ ಪತ್ತೆಯಾಗಿದೆ ಕಳೇಬರ. ಒಟ್ಟಾರೆಯಾಗಿ ಅದು ಎಷ್ಟು ವಿಸ್ತೀರ್ಣದಲ್ಲಿ ಬಂಗ್ಲೆಗುಡ್ಡದ ವ್ಯಾಪ್ತಿ ಇದೆ, ಟೋಟಲಿ ಬಂಗ್ಲೆಗುಡ್ಡವನ್ನ ಈ ರೀತಿಯಾಗಿ ಹುಡುಕಾಟ ಮಾಡೋದಕ್ಕೆ SIT ತೀರ್ಮಾನ ಮಾಡಿದೆ. ಸೊ ಆ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಕಳೇಬರಕ್ಕಾಗಿ ಹುಡುಕಾಟಗಳು ಆರಂಭ ಆಗ್ತಾ ಇದೆ. ನಿನ್ನೆ ಸಿಕ್ಕಿರುವಂತಹ ಒಂದಿಷ್ಟು ಕಳೇಬರಗಳು, 5 ಕಡೆ ಸಿಕ್ಕಂತಹ ಕಳೇಬರಗಳು, ಇವತ್ತು ಸಿಕ್ಕಂತಹ 2 ಕಳೇಬರಗಳು, ಎಲ್ಲವನ್ನೂ ಸೇರಿಸಿ ಒಟ್ಟಾರೆಯಾಗಿ FSLಗೆ ರವಾನೆ ಮಾಡಲಾಗುತ್ತಾ ಹೇಗೆ ಅನ್ನುವ ಪ್ರಶ್ನೆಗಳಿದೆ. ಇನ್ನು ಎಲ್ಲಿಯವರೆಗೂ ಕೂಡ, ಎಷ್ಟು ದಿನಗಳವರೆಗೂ ಕೂಡ ಈ ರೀತಿಯಾಗಿ ಶೋಧ ಕಾರ್ಯಾಚರಣೆಯನ್ನ FSL ಅಧಿಕಾರಿಗಳು, SIT ಅಧಿಕಾರಿಗಳು ಮುಂದುವರಿಸ್ತಾರೆ, ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿ ಬರಬೇಕಾಗುತ್ತೆ. ಈಗ 2 ದಿನ ನಿರಂತರವಾಗಿ ಕಾರ್ಯಾಚರಣೆ, 2 ದಿನಗಳಲ್ಲೂ ಕೂಡ ಕಳೇಬರ ಪತ್ತೆಯಾಗಿರುವಂಥದ್ದು ಅಂದುಕೊಂಡಂತಹ ರೀತಿಯಲ್ಲಿ ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡ ಕೊಟ್ಟಂತಹ ಮಾಹಿತಿ ಮೇರೆಗೆ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ. ಸೌಜನ್ಯ ಮಾವ ವಿಠಲಗೌಡ ಕೊಟ್ಟಂತಹ ಮಾಹಿತಿ, 100 ಕಳೇಬರಗಳನ್ನು ನಾನು ನೋಡಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನೇನು ಕೊಟ್ಟಿದ್ರು, ಆ ಹೇಳಿಕೆಯ ಅನುಗುಣವಾಗಿ ಮತ್ತೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ SIT. ಅದರ ಭಾಗವಾಗಿ 2 ದಿನಗಳ ಕಾಲ ನಡೆದಂತಹ ಶೋಧ ಕಾರ್ಯಾಚರಣೆ, 2 ದಿನಗಳಲ್ಲೂ ಕೂಡ ಮಾನವ ಕಳೇಬರ ಪತ್ತೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಈ ಒಂದು ಶೋಧ ಕಾರ್ಯಾಚರಣೆ 2.0 2ನೇ ಹಂತದಲ್ಲಿ ನಡೀತಾ ಇರುವಂತದ್ದು, 2 ದಿನವೂ ಕೂಡ ಮಾನವನ ಕಳೇಬರ ಪತ್ತೆಯಾಗಿದೆ. ಎಷ್ಟು ದಿನಗಳ ಕಾಲ ಡ್ಯೂರೇಷನ್ ಅನ್ನ ಹಾಕಿಕೊಂಡಿರಬಹುದು, ಅಂದ್ರೆ ಟೋಟಲಿ ಬಂಗ್ಲೆಗುಡ್ಡವನ್ನ ಈ ರೀತಿಯಾಗಿ ಶೋಧ ಮಾಡೋದಕ್ಕೆ? ಅರುಣ್, ಈಗಾಗಲೇ 2ನೇ ಹಂತದ ಕಾರ್ಯಾಚರಣೆ ಇವತ್ತು, ಈ ದಿನದ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇವತ್ತು ಸುಮಾರು 2 ಸ್ಪಾಟ್ಗಳಲ್ಲಿ ಅವರು ಕಳೇಬರನ್ನ ಪತ್ತೆ ಹಚ್ಚಿದ್ರು. 2 ಬುರುಡೆಗಳೊಂದಿಗೆ ಇಡೀ ಮಾನವನ ದೇಹದ ಶರೀರದ ಅವಶೇಷಗಳನ್ನ ಗುಡ್ಡದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಈಗ ತಂದು ಮತ್ತೆ SIT ಕಚೇರಿಯತ್ತ ಎಲ್ಲ ಸಿಬ್ಬಂದಿಗಳು ಹೋಗ್ತಾ ಇರುವಂತದ್ದು. ನಿನ್ನೆ ಸುಮಾರು 4:30-5 ಗಂಟೆ ಹೊತ್ತಿಗೆ ಗುಡ್ಡದ ಮೇಲ್ಭಾಗದಿಂದ ಕೆಳಗೆ ಬಂದರು. 1 ಗಂಟೆ ಊಟದ ವಿರಾಮವನ್ನು ಪಡ್ಕೊಂಡು ಮತ್ತೆ ಬಂಗ್ಲೆಗುಡ್ಡ ಕಾಡಿನ ಶೋಧ ಕಾರ್ಯವನ್ನ ಮಾಡಿದ್ರು. ಆದ್ರೆ ಇವತ್ತು ಮತ್ತೆ SIT ಕಚೇರಿ ಹೋಗಿದ್ದಾರೆ. ಹಾಗಾಗಿ ಇವತ್ತಿನ ದಿನದ ಸಂಪೂರ್ಣ ಶೋಧ ಕಾರ್ಯ ಮುಗ್ದಿದೆ ಅಂತ ಹೇಳಿ ಭಾವಿಸಲಾಗ್ತಾ ಇದೆ. ಆದ್ರೆ SITಯ ನಿಯಮಗಳು ಏನ್ ಹೇಳುತ್ತೆ, SITಯ ಮತ್ತೆ ಕಾರ್ಯವೈಖರಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಈ ಕ್ಷಣಕ್ಕೆ ನಾವು ಹೇಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ SP ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದ ತಂಡ ಈಗ ಬಂಗ್ಲೆಗುಡ್ಡ ಕಾಡಿನಿಂದ ಮತ್ತೆ SIT ಕಚೇರಿಗೆ ಹೋಗಿರುವಂತದ್ದು. ನಿನ್ನೆಯೇ 2 ಸ್ಪಾಟ್ಗಳನ್ನು ಗುರುತು ಮಾಡಿದ್ರು. ಆದ್ರೆ ರಾತ್ರಿ ಆದಂತ ಕಾರಣಕ್ಕಾಗಿ ಅಲ್ಲಿ ಕಳೇಬರ ಪತ್ತೆ ಹಚ್ಚೋದು ಮತ್ತು ಮಹಜರು ಕಾರ್ಯ ಅದು ಬಹಳ ಕಷ್ಟ ಆಗಿತ್ತು. ಹಾಗಾಗಿ ಇವತ್ತು ನಿನ್ನೆ ನೋಡಿದಂತ ಸ್ಪಾಟ್ನಲ್ಲೇ ಹೋಗಿ ಮಹಜರು ಕಾರ್ಯವನ್ನ ಮಾಡ್ತಾ ಇರುವಂತದ್ದು.
2 ದಿನಗಳಲ್ಲಿ ಆದಂತಹ ಶೋಧ ಕಾರ್ಯದಲ್ಲಿ ಒಟ್ಟು 7 ಬುರುಡೆಗಳ ಸಹಿತವಾಗಿ 7 ಸಂಪೂರ್ಣ ಮಾನವನ ದೇಹದ ಅವಶೇಷಗಳು ಕೂಡ ಸಿಕ್ಕಿದೆ. ಇದಕ್ಕೆ ಪೂರಕವಾಗಿ ಬಟ್ಟೆ ಬರೆಗಳಾಗಿರ್ಬೋದು, ಒಂದು ಊರುಕೋಲಾಗಿರ್ಬೋದು, ಮುಂತಾದ ವಸ್ತುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎಸ್ಐಟಿಯ ಈ ಕಾರ್ಯಾಚರಣೆ ಸಂಪೂರ್ಣವಾಗಿ ಇವತ್ತಿಗೆ ಮುಗಿಯುತ್ತಾ ಅಥವಾ ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತಾ ಎಂಬಿತ್ಯಾದಿ ಪ್ರಶ್ನೆಗಳು ಅದು ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸದ್ಯ ಬಂಗ್ಲಗುಡ್ಡೆಯ ಶೋಧ ಕಾರ್ಯಾಚರಣೆ ಇವತ್ತಿಗೆ ಅಂತ್ಯವಾಗಿರುವಂತದ್ದು. ಅರುಣ್. ಓಕೆ ಕಿಶನ್, ಈಗ ನಿನ್ನೆ ಕಳೆಬರಗಳು ಪತ್ತೆಯಾಗಿರುವಂತಹ 5 ಜಾಗದಲ್ಲೂ ಕೂಡ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಸಿಕ್ಕಿತ್ತು ಅನ್ನುವಂಥದ್ದು. 1 ಫೀಟ್ ಕೂಡ ಉತ್ಖನನ ಮಾಡುವಂತಹ ಕಾರ್ಯ ಆಗ್ಲಿಲ್ವಾ? ಇವತ್ತು ಕೂಡ ನಿನ್ನೆ ರೀತಿಯಲ್ಲೇ ಭೂಮಿ ಮೇಲ್ಭಾಗದಲ್ಲೇ ಕಳೆಬರ ಪತ್ತೆಯಾಗಿರುವಂಥದ್ದು ಹೇಗೆ? ಅರುಣ್, ಕಳೆದ ನಿನ್ನೆ ಮತ್ತು ಇವತ್ತು ಮಧ್ಯಾಹ್ನ ತನಕ ಮಾಡಿದಂತಹ ಎಲ್ಲ ಶೋಧ ಕಾರ್ಯ ಅದು ಭೂಮಿಯ ಮೇಲ್ಭಾಗದಲ್ಲಿ ಹರಡಿಕೊಂಡಿರುವಂತಹ ಅವಶೇಷಗಳನ್ನ ಶೋಧ ಕಾರ್ಯ ಮಾಡೋದು ಮತ್ತು ಅವುಗಳನ್ನ ವಶಕ್ಕೆ ಪಡೆದು ಮಹಜರು ಮಾಡುವಂತಹ ಕಾರ್ಯವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯಾಗಿ ಉತ್ಖನನ ಕಾರ್ಯ ಬಂಗ್ಲಗುಡ್ಡ ಕಾಡಲ್ಲಿ ಆಗಿಲ್ಲ. ಇವತ್ತು ಕೂಡ ಅಂತಹ ಯಾವುದೇ ಉತ್ಖನನ ಪ್ರಕ್ರಿಯೆ ಆಗಿಲ್ಲ. ಆಗಿರುವಂತದ್ದು ಕೇವಲ ಶೋಧ ಕಾರ್ಯ. ಎಸ್ಐಟಿ ಗುರುತು ಮಾಡಿದಂತಹ ಸ್ಥಳಗಳಲ್ಲಿ ಇದ್ದಂತಹ ಅವಶೇಷಗಳನ್ನ ಹೊರತೆಗೆಯುವಂತಹ ಕಾರ್ಯ. ಹಾಗಾಗಿ ಇವತ್ತು ಕೂಡ ಭೂಮಿಯ ಮೇಲ್ಭಾಗದಲ್ಲಿದ್ದಂಥ ಅವಶೇಷಗಳನ್ನ ಸಂರಕ್ಷಣೆ ಮಾಡಿ ಅದನ್ನ FSLಗೆ ಕಳಿಸುವಂತಹ ಪ್ರಯತ್ನವನ್ನ ಈಗ ಎಸ್ಐಟಿ ಮಾಡ್ತಾ ಇದೆ. ಯಾವುದೇ ಉತ್ಖನನ ಪ್ರಕ್ರಿಯೆಗಳು ಆಗಿಲ್ಲ. ಒಟ್ಟು 7 ಸ್ಪಾಟ್ಗಳನ್ನ ಗುರುತು ಮಾಡಲಾಗಿತ್ತು ನಿನ್ನೆ. ಇವತ್ತಿನ ಈ ಕ್ಷಣದ ಹೊತ್ತಿಗೆ 7 ಸ್ಪಾಟ್ಗಳಲ್ಲಿ ಕೂಡ ಅವಶೇಷಗಳನ್ನ ವಶಕ್ಕೆ ಪಡೆಯಲಾಗಿದೆ. FSL ಸ್ಯಾಂಪಲ್ಗಾಗಿ ಆ ಸ್ಯಾಂಪಲ್ಗಳನ್ನು ಕೂಡ ಕಳಿಸಿಕೊಡುವಂತ ಪ್ರಯತ್ನವನ್ನು ಎಸ್ಐಟಿ ಮಾಡ್ತಾ ಇದೆ. ಹಾಗಾಗಿ ಮುಂದೆ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಪ್ರಾರಂಭದ ಹಂತದಲ್ಲಿ ಇಡೀ ಬಂಗ್ಲಗುಡ್ಡ ಕಾಡನ್ನೇ ಸರ್ಚ್ ಮಾಡುತ್ತೆ ಎಸ್ಐಟಿ ಎಂಬ ಮಾಹಿತಿ ಬಂದಿತ್ತು. ಆದ್ರೆ ಇವತ್ತು ಅಂದ್ರೆ 1.5 ದಿನದ ಸರ್ಚ್ ನಲ್ಲೇ ಈ ಸರ್ಚ್ ಆಪರೇಷನ್ ನಿಂತು ಹೋಗುತ್ತಾ, ಮುಂದೆ ಮತ್ತೆ ಎಸ್ಐಟಿ ಕಾರ್ಯಾಚರಣೆಯನ್ನ ಮುಂದುವರಿಸುತ್ತಾ ಎಂಬಿತ್ಯಾದಿ ಎಲ್ಲವೂ ಕೂಡ ಈಗ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿರುವಂತದ್ದು. ಎಸ್ಐಟಿಯ ಪ್ರಮುಖರು ಮುಂದೆ ಏನು ಆದೇಶ ಕೊಡ್ತಾರೆ ಆ ಆದೇಶದ ಅನ್ವಯ ಎಸ್ಐಟಿಯ ಮುಂದಿನ ತೀರ್ಮಾನ ನಿರ್ಧಾರ ಆಗುತ್ತೆ. ಅರುಣ್. ಕಿಶನ್, ಈಗ ಭೂಮಿಯ ಮೇಲ್ಭಾಗದಲ್ಲೇ ಅಂದ್ರೆ ಕಾಡೊಳಗೆ ಹೋಗ್ತಾ ಇದ್ದಂಗೆನೆ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ನಿನ್ನೆ 5 ಈ ರೀತಿಯಾಗಿ ಅಸ್ಥಿಪಂಜರಗಳು ಸಿಗುತ್ತೆ. ಇವತ್ತು 2 ಸಿಕ್ಕಿದೆ. ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಮೂಳೆಗಳು ಸಿಗ್ತಾ ಇದೆ, ಅಸ್ಥಿಪಂಜರಗಳು ಲಭ್ಯ ಆಗ್ತಾ ಇದೆ ಅಂದ್ರೆ ಇನ್ ಕೇಸ್ ಡಿಗ್ಗಿಂಗ್ ಮಾಡಿದ್ರೆ, ಉತ್ಖನನ ಮಾಡಿದ್ರೆ ಎಷ್ಟು ಸಿಗಬಹುದು ಅನ್ನುವಂಥ ಸಹಜವಾದಂಥ ಪ್ರಶ್ನೆಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಏನಾದರೂ ಇನ್ಫಾರ್ಮೇಶನ್ಗೆ ಅಥವಾ ಆರ್ಡರ್ಸ್ಗಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥ ಚಾನ್ಸಸ್ ಇದೆಯಾ? ಯಾಕಂದ್ರೆ ಅರಣ್ಯ ಭಾಗದ ಒಳಗಡೆ ಉತ್ಖನನ ಮಾಡಬೇಕು ಅಂತಿದ್ರೆ ಅದಕ್ಕೆ ಒಂದಿಷ್ಟು ಕಾನೂನಿನ ತೊಡಕುಗಳಿರುತ್ತೆ. ಖಂಡಿತ ಅರುಣ್, ಯಾವುದೇ ರೀತಿಯಾಗಿ ಬಂಗ್ಲಗುಡ್ಡ ಕಾಡಿನಲ್ಲಿ ಮತ್ತೆ ಉತ್ಖನನ ಮಾಡುವಂತ ಪ್ರಕ್ರಿಯೆಗಳು ಸದ್ಯಕ್ಕೆ ಎಸ್ಐಟಿಯ ಮುಂದೆ ಇಲ್ಲ. ಯಾಕೆಂದ್ರೆ ಆರಂಭದ ಹಂತದಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಇದು ಚರ್ಚೆಗೆ ಗ್ರಾಸ ಆಗಿತ್ತು. ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸಿಕೊಂಡು ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರೇ ಒಂದು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿ ಉತ್ಖನನ ಪ್ರಕ್ರಿಯೆ ಮುಂದೆ ಆಗೋದಿಲ್ಲ ಅಂತೇಳಿ. ಹಾಗಾಗಿ ಎಸ್ಐಟಿ ಬಂದಂತ ಮಾಹಿತಿಯ ಅನ್ವಯ ಈಗ ಶೋಧ ಕಾರ್ಯವನ್ನ ಮಾಡಿರುವಂತದ್ದು. ಮುಂದಕ್ಕೆ ಬೈ ಚಾನ್ಸ್ ಉತ್ಖನನ ಕಾರ್ಯ ಮಾಡುತ್ತಾ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಅದಕ್ಕೂ ಕೂಡ ಯಾವುದೇ ಉತ್ತರಗಳು ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ. ಬಂಗ್ಲಗುಡ್ಡ ಕಾಡು ಅದು ಮೀಸಲು ಅರಣ್ಯ ಭಾಗ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಮಾನವನ ಹಸ್ತಕ್ಷೇಪಕ್ಕೆ ಕಾನೂನೇ ಅಡ್ಡಿ ಉಂಟು ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿಯಾಗಿ ಉತ್ಖನನ ಕಾರ್ಯ ಬಂಗ್ಲಗುಡ್ಡೆ ಕಾಡಲ್ಲಿ ಆಗಲ್ಲ. ಈಗ ಗುರುತು ಮಾಡಿರುವಂತಹ 7 ಜಾಗಗಳಿಂದ ಅವಶೇಷಗಳನ್ನ ಈಗ ತರಲಾಗಿದೆ. ಅದನ್ನ FSLಗೆ ಕಳಿಸಲಾಗಿದೆ. ಕಳಿಸುವಂತ ಪ್ರಯತ್ನಗಳು ಈಗ ಆಗ್ತಾ ಇದೆ. FSLನ ರಿಪೋರ್ಟ್ ಬಂದ ಬಳಿಕ ಎಸ್ಐಟಿ ಇನ್ನು ಮುಂದಿನ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅರುಣ್. ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಇನ್ನು ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ ಮತ್ತೆ ದೂರು. ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ದೂರನ್ನ ಕೊಟ್ಟಿರೋದು ಸಿಪಿಐಎಂ ಮುಖಂಡ BM ಭಟ್. ಸಿಪಿಐಎಂ ಮುಖಂಡ BM ಭಟ್ ಅವರ ಕಡೆಯಿಂದ ದೂರು ದಾಖಲಾಗಿದೆ. ಮತ್ತೊಂದು ದೂರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ. ಕೆಲ ಅಸಹಜ ಸಾವುಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ BM ಭಟ್. 20 ವರ್ಷಗಳ ಅಸಹಜ ಸಾವುಗಳ ತನಿಖೆಗೆ ಆಗ್ರಹಿಸಿ ಈ ಒಂದು ದೂರು ದಾಖಲಾಗಿದೆ. ಎಲ್ಲ ಸಾವುಗಳ ತನಿಖೆಗಳಾಗಬೇಕು ಅಂತ ದೂರನ್ನ ಸ್ವೀಕರಿಸಿ ಹಿಂಬರಹ ಪತ್ರವನ್ನ ಎಸ್ಐಟಿ ಕೂಡ ಕೊಟ್ಟಿದೆ. ಮತ್ತೊಂದು ಮೇಜರ್ ಅಪ್ಡೇಟ್, ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವುಗಳ ಕಳೆದ 20 ವರ್ಷಗಳಿಂದ ಆಗಿರುವಂತಹ ಎಲ್ಲ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಎಸ್ಐಟಿ ಟೀಮ್ ಕಡೆಯಿಂದಾನೇ ತನಿಖೆ ಆಗಬೇಕು ಅನ್ನುವಂತಹ ದೂರು ದಾಖಲಾಗಿದೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ. BM ಭಟ್, ಸಿಪಿಐಎಂ ಮುಖಂಡ BM ಭಟ್ ಕೊಟ್ಟಂತಹ ದೂರಿದು.
ಆ ದೂರನ್ನ ಸ್ವೀಕಾರ ಮಾಡಿ ಅದಕ್ಕೆ ಸ್ಪಂದನೆ ಕೊಟ್ಟಿರೋದು SIT. ಹಿಂಬರ ಪತ್ರ ಕೂಡ ಕೊಟ್ಟಿದ್ದಾರೆ. ಎಸ್ ಅಫ್ಕೋರ್ಸ್ ಮಾಡ್ತೀವಿ ಅನ್ನುವಂತಹ ಆಂಗಲ್ನಲ್ಲಿ ಬೆಳ್ತಂಗಡಿಯ SIT ಕಚೇರಿಗೆ ಮತ್ತೊಂದು ದೂರು ದಾಖಲಾಗಿದೆ. ಕಳೆದ 20 ವರ್ಷಗಳ ಎಲ್ಲ ಸಾವುಗಳ ತನಿಖೆ ಆಗಬೇಕು, ಬಹಳಷ್ಟು ಅನುಮಾನಗಳಿದೆ ಅಂತ ಈ ಒಂದು ದೂರು ದಾಖಲಾಗಿರುತ್ತೆ. ಇನ್ನು ಬುರುಡೆ ಕೇಸ್ ಆರೋಪಿ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಶಿವಮೊಗ್ಗ ಜೈಲಿಂದ ಬೆಳ್ತಂಗಡಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸ್ ಅಧಿಕಾರಿ. ಕಾರಣ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಲಿದ್ದಾರೆ ಚಿನ್ನಯ್ಯ. ಈ ಪ್ರಕರಣದ A1 ಆರೋಪಿ ಶಿವಮೊಗ್ಗ ಜೈಲಿನಲ್ಲಿಡಲಾಗಿತ್ತು. ನ್ಯಾಯಾಂಗ ಬಂಧನದಲ್ಲಿ ಇಟ್ಟು ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಈಗ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಲಿದ್ದಾರೆ. ಪ್ರಥಮ ದರ್ಜೆ ಜಡ್ಜ್ ವಿಜೇಂದ್ರ ಅವರ ಎದುರಿಗೆ ಚಿನ್ನಯ್ಯನನ್ನ ಈಗ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯದಲ್ಲಿ ಚಿನ್ನಯ್ಯನ ಹೇಳಿಕೆ ದಾಖಲು ಪ್ರಕ್ರಿಯೆ ಆರಂಭ ಆಗುತ್ತೆ. ಬೆಳ್ತಂಗಡಿ ಕೋರ್ಟ್ ಸುತ್ತಲೂ ಕೂಡ SITಯಿಂದ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ನನ್ನಿಂದ ತಪ್ಪಾಗಿದೆ ಎನ್ನುವಂತಹ ಆಂಗಲ್ನಲ್ಲಿ ಜಡ್ಜ್ ಮುಂದೆ, ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಈ ಒಂದು ಧರ್ಮಸ್ಥಳದ ಸುತ್ತಲೂ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅನೇಕ ದೂರುಗಳು ದಾಖಲಾಗಿರೋದನ್ನ ನಾವು ನೋಡಿದ್ವಿ. ಈಗ ಮತ್ತೊಂದು ದೂರು ದಾಖಲಾಗಿದೆ CPM ಮುಖಂಡನ ಕಡೆಗಿದ್ದ. ಮತ್ತೆ ಇದು ರಾಜಕೀಯ ವಿಚಾರಕವಾಗಿ ಮತ್ತೆ ಸದ್ದು ಮಾಡುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಖಂಡಿತವಾಗಿಯೂ ಈಗಾಗಲೇ ಧರ್ಮಸ್ಥಳ ಒಂದು ಕ್ಷೇತ್ರದ ಸುತ್ತಮುತ್ತ ನಡೆದಿದೆಯನ್ನಲಾದಂತಹ ಸುಮಾರು ಸಾವಿರಕ್ಕೂ ಮಿಕ್ಕಿದ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ದೂರುಗಳು ಈಗಾಗಲೇ SIT ಕಚೇರಿಗೆ ತಲುಪಿದೆ. ಇನ್ನು ಕೂಡ ಹಲವು ದೂರುಗಳನ್ನು ಹಿಡ್ಕೊಂಡು ಇದೀಗ ಕೆಲವು ಸಂಘಟನೆಗಳು ಮತ್ತು ಕೆಲವು ಪಕ್ಷದ ಪದಾಧಿಕಾರಿಗಳು ಬಂದು ದೂರು ನೀಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈ ನಡುವೆ ಇದೀಗ ಪ್ರಕರಣವನ್ನು ಮೇಲ್ಪಂಕ್ತಿಗೆ ತಂದಂತಹ ಸಾಕ್ಷಿ ದೂರುದಾರ ಚಿನ್ನಯ್ಯನನ್ನು ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಶಿವಮೊಗ್ಗ ಜೈಲಿನಿಂದ ಈಗಾಗಲೇ ಅವನನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದು ಈಗಾಗಲೇ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗಿದೆ. ಈಗಾಗಲೇ ಆತ ನ್ಯಾಯಾಧೀಶರ ಮುಂದೆ 183 ಅಂದ್ರೆ BNS ಆಕ್ಟ್ 183 ಸಾಕ್ಷಿ ಹೇಳಿಕೆಯನ್ನು ಅವರು ನೀಡಲಿಕ್ಕಿದ್ದಾರೆ. ಅಂದ್ರೆ ಈ ಒಂದು ಎಲ್ಲಾ ಪ್ರಕರಣವು ಒಂದು ಷಡ್ಯಂತ್ರವಾಗಿತ್ತು ಎನ್ನುವಂತಹ ಒಂದು ತಪ್ಪು ಹೇಳಿಕೆಯನ್ನು ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಲಿಕ್ಕಿದ್ದಾರೆ. ಆ ಬಳಿಕ ಆತನನ್ನು ಶಿವಮೊಗ್ಗ ಪೊಲೀಸರು ಶಿವಮೊಗ್ಗ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಪ್ರಕ್ರಿಯೆ ನಡೀತಾ ಇದೆ. ಅಜಿತ್, ಈಗ ಮತ್ತೆ ತಮ್ಮ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳೇನಾದ್ರೂ ಇದೆಯಾ ಕೋರ್ಟ್ ಮುಂದೆ? ಈ ಸಾಧ್ಯತೆ ಕಡಿಮೆ ಎನ್ನುವ ಒಂದು ಸಾಧ್ಯತೆ. ಯಾಕಂದ್ರೆ ಈಗಾಗಲೇ SIT ಮುಂದೆ ಚಿನ್ನಯ್ಯ ಈಗಾಗಲೇ ತಪ್ಪೊಪ್ಪಿಗೆ ನೀಡಿದ್ದಾರೆ. ಇದೇ ಒಂದು ತಪ್ಪೊಪ್ಪಿಗೆಯನ್ನು ಈಗ ನ್ಯಾಯಾಧೀಶರ ಮುಂದೆ ನೀಡಲಿಕ್ಕಿದ್ದಾನೆ. ಈ ಒಂದು ಕಾರಣಕ್ಕಾಗಿ ಈಗಾಗಲೇ SIT ಅವರು ಎಲ್ಲಾ ತನಿಖೆಗಳನ್ನು ಮುಗಿಸಿರುವ ಹಿನ್ನೆಲೆಯಲ್ಲಿ ಈತನನ್ನು ಕಸ್ಟಡಿಗೆ ತಗೊಳ್ಳುವಂತ ಸಾಧ್ಯತೆ ಕಡಿಮೆ ಆಗಿದೆ. ಥ್ಯಾಂಕ್ ಯು ಅಜಿತ್, ಡೀಟೇಲ್ಸ್.